ಎಲ್ರಿಗೂ ಕೂಡ ಏನ್ ಸರ್ 143 ಕೋಟಿ ಜನಸಂಖ್ಯೆ, ಇವ್ರು ಕರೆಯೋದು 140, 200, 500 ಪೋಸ್ಟ್ ಕರೀತಾರೆ. ನಮಗೆ ಏನಾದ್ರೂ ಸಿಗ್ಬೇಕು ಸರ್ಕಾರಿ ಹುದ್ದೆ, ಅಲ್ಲಿ ತುಂಬಾ ಬುದ್ಧಿವಂತರು ಇರ್ತಾರೆ, ಮೇಧಾವಿಗಳು ಇರ್ತಾರೆ, ತುಂಬಾ ಜಾಣರು ಇರ್ತಾರೆ, ಅವ್ರಿಗೆ ಮಾತ್ರ ಸಿಗ್ತದೆ ಸರ್ಕಾರಿ ಹುದ್ದೆ ಅನ್ನುವಂತಹ ಮಿಸ್ಕನ್ಸೆಪ್ಷನ್ ಇರುವಂತಹ ಸ್ನೇಹಿತರಿಗೆ, ನಾನು ಒಬ್ಬ ಟೀಚರ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ. ಐ ವರ್ಕ್ ಆಸ್ ಅ ಲೆಫ್ಟಿನೆಂಟ್ ಇನ್ ಇಂಡಿಯನ್ ಏರ್ ಫೋರ್ಸ್. ಹಲವು ಸರ್ಕಾರಿ ನೌಕರಿಗಳನ್ನು ಮಾಡಿ, ಹಲವು ಪರೀಕ್ಷೆಗಳನ್ನು ಪಾಸ್ ಆಗಿ, ಆ ಸರ್ಕಾರಿ ನೌಕರಿ ಹುದ್ದೆನ ಬಿಟ್ಟು ಇವತ್ತು ಯಾರು ಸರ್ಕಾರಿ ನೌಕರಿ ಮಾಡ್ತೀನಿ ಅಂತ ಹೇಳ್ತಾರೆ ಅವ್ರು ರೆಡಿ ಮಾಡೋ ಕಾಯಕ ಅನ್ನೋದು ಅದೇ ಕೆಲಸ ನಮ್ಮದು. ನಮ್ಮ ವೈಯಕ್ತಿಕ ಜೀವನದ ಅನುಭವದ ಆಧಾರದ ಮೇಲೆ ನಮ್ಮಲ್ಲಿರೋ ಮಕ್ಕಳನ್ನ ಈ ಕರಾವಳಿ ತೀರಕ್ಕೆ ಪ್ರವಾಸಕ್ಕೆ ಅಂತ ಕರ್ಕೊಂಡು ಬಂದಿದ್ವಿ. ಟೀನೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋಗಿದ್ವಿ. ಬೆಳಗ್ಗೆ ಬೇಗ ಬಿಟ್ಟು ಒಂದು ಕಡೆ ನದಿ ತೀರ ಇದೆ, ಇನ್ನೊಂದು ಕಡೆ ಕಾಡಿದೆ, ಮಧ್ಯದಲ್ಲಿ ರಸ್ತೆ. ಆ ರಸ್ತೆಯಲ್ಲಿ ನಾವು ಸ್ಟಾಪ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡೋ ಮಕ್ಕಳು ರಿಫ್ರೆಶ್ ಆಗ್ತಾರೆ, ಇಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಇದು ಆ ಕಡೆ ಡಿಸ್ಪರ್ಸ್ ಆಗಿ ಎಂಜಾಯ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ನಾವು ನೆಕ್ಸ್ಟ್ ಎಲ್ಲ ಇನ್ನು ಜೋರ ಮುಂದಕ್ಕೆ ಹೋಗ್ಬೇಕಲ್ಲ, ನಾವು ಬೇಗ ಟಿಫಿನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಕುತ್ಕೊಂಡು ಟಿಫಿನ್ ಎಲ್ಲ ಮಾಡಿ ಇನ್ನೇನು ನಮ್ಮ ಬರುವಂತ ವೆಹಿಕಲ್ ಹೊತ್ತು ಅಟೆಂಡೆನ್ಸ್ ತಗೊಳ್ತೀವಿ. ಇಬ್ರು ಹುಡುಗರು ಮಿಸ್ಸಿಂಗ್ ಇದ್ದಾರೆ. ನಮ್ಮ ಜರ್ನಿ ಸ್ಟಾಪ್ ಆಗ್ಬಿಡ್ತಲ್ಲ. ಆ ಇಬ್ರು ಹುಡುಗರು ಮಿಸ್ಸಿಂಗ್ ಇದ್ದಾರೆ. ಅವ್ರನ್ನ ಹುಡುಕಾಡ್ತಾ ಒಂದ್ಸಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಇನ್ನೊಂದ್ಸಾರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ಆಲೋಚನೆ ಮಾಡ್ತಾ ಮಾಡ್ತಾ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ಕತ್ಲು, ರಾತ್ರಿ ಯಾವಾಗ ಗೊತ್ತಾಗ್ಲಿಲ್ಲ. ಜಂಗಲಲ್ಲಿ ಪ್ರಾಣಿಗಳ ಸೌಂಡ್ ಜೊತೆಗೆ ಟೀನೇಜರ್ಸ್ ಮಕ್ಕಳಿಬ್ರು ಹೆದರಿದ್ದಾರೆ. ಒಂದು ಕಡೆ ಗರ್ಜನೆ ಕೇಳಿದೆ, ಅದನ್ನ ಕೇಳಿ ಮಕ್ಕಳಿಬ್ರು ಓಡಕ್ ಶುರು ಮಾಡಿದ್ರು ವಿರುದ್ಧ ದಿಕ್ಕಲ್ಲಿ. ಇಬ್ರು ಒಟ್ಟಿಗೆ ಓಡ್ತಾ ಇದಾರೆ, ಭಯ ಬಿದ್ರು ಪಾಪ ಟೀನೇಜ್ ಮಕ್ಕಳು. ಸ್ವಲ್ಪ ಸಮಯ ಆದ್ಮೇಲೆ ಆ ಇಬ್ರು ಮಕ್ಕಳಲ್ಲಿ ಒಬ್ಬನ ವೇಗ ಜಾಸ್ತಿ ಇತ್ತು, ಮುಂದಕ್ಕೆ ಹೋಗ್ತಾನೆ. ಇನ್ನೊಬ್ಬನ ವೇಗ ಕಡಿಮೆ ಇತ್ತು, ಸ್ವಲ್ಪ ಹಿಂದೆ ಉಳಿತಾನೆ. ಹಿಂದೆ ಉಳಿದಿರೋನಿಗೆ ಅದು ಸೆನ್ಸ್ ಆಗ್ಬಿಡ್ತು, ಈ ನಮ್ಗೆ ಮುಂದೆ ಉಳಿದ ಅಂತ. ದೋಸ್ತ ನಾವು ಇಬ್ರು ಕ್ಲಾಸ್ಮೇಟ್ಸ್, ಬೆಂಚ್ ಮೇಟ್ಸ್. ಅವನಿಗೆ ಗೊತ್ತಿತ್ತು ಏನಂದ್ರೆ ಯಾಕೆ ಮಾತಾಡಿಸ್ತಿದ್ದಾನೆ ಅಂತ ಹೇಳಿ. ಅವ್ನು ಹೇಳ್ದ, ಏನ್ ಹೇಳೋ ದೋಸ್ತ ಅಂತ. ಇಲ್ಲ ನನಗೆ ಓಡಕ್ ಆಗಲ್ತು ಒಂದಿನ. ಅವ್ನು ಹೇಳ್ದ, ನನಗೂ ಓಡಕ್ ಆಗಲ್ತು ಅಂದ. ಇಲ್ಲ ನನಗೆ ಬಹಳ ತ್ರಾಸ ಆಗಕತ್ತೈತಿ ಎಂದ. ನನಗೂ ತ್ರಾಸ ಆಗಕತ್ತೈತಿ ಎಂದ. ನನಗೆ ಕಣ್ಣು ಕಾಣಿಸವಲ್ತು ಅಂತೀವ, ನನಗೇನು ಕಾಣಿಸಕತ್ತನ, ನನಗೂ ಕಾಣಿಸವಲ್ತು ಅಂತ. ಇಲ್ಲ ನಾ ಮುಳ್ಳು ತುಳಿದ್ರೆ ರಕ್ತ ಬರಕತ್ತೈತಿ ಅಂತೀವ, ಅಯ್ಯೋ ನಾ ಕಲ್ಲಿಗೆ ಎಡವೆ ನನಗೆ ಪೆಟ್ಟು ಹತ್ತಿ ಬಾಳ ಮುರಿದೈತಿ ಅಂತ. ಹಿಂದೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹಿಂದೆ ಕನ್ಫರ್ಮ್ ಆಗ್ಬಿಡ್ತು, ಈ ನನ್ನ ಮಗ ಸ್ಲೋ ಮಾಡುದಿಲ್ಲ, ಏನು ನಾನು ದಾಟಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದ್ರೆ ಏನ್ ಹೇಳಕತ್ತ ನನಗೆ ಗೊತ್ತಾಗುದಿಲ್ಲ. ಯಾಕೆ ಏನಾಯ್ತು ಅಲ್ಲೋ, ನಾವು ಎಷ್ಟು ಜೋರ್ಸೆ ಓಡರ್ಲು ಈ ಹುಲಿಗಿಂತ ಜೋರ್ ಓಡಾಕ ಸಾಧ್ಯನೇ ಇಲ್ಲ, ಗೊತ್ತಾಗುದಿಲ್ಲ. ಅವ್ರಿಗೆ ಬಹಳ ಕೂಲ ಹೇಳ್ದ, ಅಲ್ಲೋ ದೋಸ್ತ ಈ ಹುಲಿಗಿಂತ ನಾ ಜೋರ್ ಓಡಾಕತ್ತೇನಂತ ಯಾರು ಹೇಳ್ಯಾರ ನನಗೆ? ಇಲ್ಪ ನಿನಗಿಂತ ಜೋರ್ ಓಡ್ರಾಕ್ ಸಾಕು ನನಗೆ. ಹಿಂದೆ ಹುಲಿ ಬೆನ್ನತ್ತಿ ಇಬ್ರು ಓಡಾಕತ್ತೀವಿ, ನಿನಗಿಂತ ಜೋರು ಕೊಡ್ರೆ ಅಷ್ಟು ಸಾಕು ನನಗೆ, ನಾ ಏನು ಹುಲಿ ಕೂಡ ಕಾಂಪಿಟೇಷನ್ ಮಾಡಕತ್ತಿಲ್ಲ ಅಂದ್ರು. ಇದ್ರ ಅರ್ಥ ಏನಂದ್ರ, ಮೊದಲೇ ಹುಲಿ ನೀನ್ ಹಿಡ್ಕೋತೈತ, ನಿನ್ನ ಹಿಡ್ಕೊಂಡು ತಿಂದು ಖಾಲಿ ಮಾಡುದ್ರದಾಗ ನಾ ತಪ್ಪಿಸ್ಕೊತೀನಿ ಅಂತ ಅರ್ಥ. ಇನ್ನು ಈ ಕಥೆಯ ತಾತ್ಪರ್ಯ ಏನಂದ್ರ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಚೀವ್ ಮಾಡ್ಬೇಕಂದ್ರೆ 100% ಸ್ಕೋರ್ ಆಗಿರ್ಬೇಕು, 90% ಸ್ಕೋರ್ ಆಗಿರ್ಬೇಕು, 80% ಇಲ್ಲ. ನಿಮ್ಮ ಜೊತೆ ಏನು ಸ್ಪರ್ಧೆ ಮಾಡ್ತಿರ್ತಾರಲ್ಲ ಅವ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಸ್ಕೋರ್ ಆಗಿರ್ಬೇಕು. ದಟ್ ಈಸ್ ದಿ ಕೀ ಆಫ್, ದಟ್ ಈಸ್ ದಿ ಕ್ಲಾರಿಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೋರಿ.